ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ ಎಚ್.ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. NCERT 10ನೇ ತರಗತಿ ವಿಜ್ಞಾನ ವಿಷಯದಲ್ಲಿನ ಪರಿಕಲ್ಪನೆಗಳು, ಚಟುವಟಿಕೆಗಳು ಮತ್ತು ವಿಷಯಗಳ ಬಗ್ಗೆ ಆಲೋಚಿಸಿ, ವಿಶ್ಲೇಷಿಸಿ, ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣ. ಶಬ್ದಕೋಶವು ಹೇಗೆ ಸಾಹಿತ್ಯವಾಗದೋ ಹಾಗೆಯೇ ತಥ್ಯಾಂಶಗಳು ವಿಜ್ಞಾನವಾಗಲಾರದು ಎಂದು ಮಾರ್ಟಿನ್ ಎಚ್ ಫಿಶರ್ ಹೇಳಿದ್ದಾರೆ. ಇದರ ಅರ್ಥ, ಶಬ್ದಕೋಶದಲ್ಲಿರುವ ಪದಗಳನ್ನು ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಜೋಡಿಸಿ ವಾಕ್ಯ ರಚನೆ ಮಾಡಿದಾಗ ಮಾತ್ರ ಅದು ಸಾಹಿತ್ಯವಾಗುತ್ತದೆ. ಅದೇ ರೀತಿ ತಥ್ಯಾಂಶಗಳನ್ನು ಪ್ರಯೋಗಕ್ಕೆ ಒಳಪಡಿಸಿ ಅದರ ಸತ್ಯಾಸತ್ಯತೆಗಳನ್ನು ತಿಳಿದುಕೊಂಡು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟಿರುವುದು ವಿಜ್ಞಾನವಾಗುತ್ತದೆ. ಈಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ದೈನಂದಿನ ಜೀವನದ ಸಂದರ್ಭಗಳಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಮುಖ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸುತ್ತೇವೆ: ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ. ಭೌತ ಬದಲಾವಣೆ ಎಂದರೆ ಯಾವುದೇ ಹೊಸ ವಸ್ತು ಉತ್ಪತ್ತಿಯಾಗದಿರುವುದು. ರಾಸಾಯನಿಕ ಬದಲಾವಣೆ ಎಂದರೆ ಹೊಸ ವಸ್ತು ಉತ್ಪತ್ತಿಯಾಗುವುದು ಎಂದರ್ಥ. ಈ ಕೆಳಗಿನ ಸಂದರ್ಭಗಳ ಬಗ್ಗೆ ಆಲೋಚಿಸೋಣ. ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಹಾಗೆಯೇ ಬಿಟ್ಟಾಗ ಏನಾಗುತ್ತದೆ? ಬೇಸಿಗೆಯಲ್ಲಿ ಹಾಲನ್ನು ಕೊಠಡಿಯ ತಾಪದಲ್ಲಿ ಹಾಗೆಯೇ ಬಿಟ್ಟಾಗ ಕೆಟ್ಟು ಹೋಗುತ್ತದೆ, ಅಂದರೆ ಹೊಸ ವಸ್ತು ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಇದು ರಾಸಾಯನಿಕ ಬದಲಾವಣೆಯಾಗಿದೆ. ಕೆಟ್ಟು ಹೋದ ಹಾಲಿನಿಂದ ಮತ್ತೆ ನಾವು ಮೂಲ ಹಾಲನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅದೇ ರೀತಿ ಹಾಲನ್ನು ಹೆಪ್ಪು ಹಾಕಿದಾಗ ಕೆಲ ಸಮಯದ ನಂತರ ಮೊಸರಾಗುತ್ತದೆ. ಇಲ್ಲಿ ಮೊಸರು ಹೊಸ ಉತ್ಪನ್ನವಾಗಿದೆ. ಇದು ರಾಸಾಯನಿಕ ಬದಲಾವಣೆಯಾಗಿದೆ, ಏಕೆಂದರೆ ಹೊಸ ಉತ್ಪನ್ನ ಮೊಸರಿನಿಂದ ಮೂಲ ವಸ್ತು ಹಾಲನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಕಬ್ಬಿಣದ ಕಾವಲಿ ಅಥವಾ ಬಾಣಲೆ ಅಥವಾ ಮೊಳೆಯನ್ನು ತೇವಾಂಶ ಭರಿತ ವಾತಾವರಣದಲ್ಲಿ ತೆರೆದಿಟ್ಟಾಗ ಏನಾಗುತ್ತದೆ? ಕಬ್ಬಿಣದ ಕಾವಲಿ ಅಥವಾ ಬಾಣಲಿ ಅಥವಾ ಮೊಳೆಯನ್ನು ತೇವಾಂಶ ಭರಿತ ವಾತಾವರಣದಲ್ಲಿ ತೆರೆದಿಟ್ಟಾಗ ತುಕ್ಕು ಹಿಡಿಯುತ್ತದೆ. ತುಕ್ಕು ಎಂಬುದು ಹೊಸ ಉತ್ಪನ್ನ. ಇದು ರಾಸಾಯನಿಕ ಬದಲಾವಣೆಯಾಗಿದೆ. ತುಕ್ಕಿನಿಂದ ಮತ್ತೆ ನಾವು ಮೂಲ ಕಬ್ಬಿಣವನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ದ್ರಾಕ್ಷಿಗಳು ಹುದುಗುವಿಕೆಗೆ ಒಳಪಟ್ಟಾಗ ಏನಾಗುತ್ತದೆ? ದ್ರಾಕ್ಷಿಗಳು ಹುದುಗುವಿಕೆಗೆ ಒಳಪಟ್ಟಾಗ ದ್ರಾಕ್ಷಾರಸ ಅಥವಾ ಮದ್ಯಸಾರವಾಗುತ್ತದೆ. ದ್ರಾಕ್ಷಾರಸ ಅಥವಾ ಮದ್ಯಸಾರ ಎಂಬುದು ಹೊಸ ಉತ್ಪನ್ನ. ಇದರಿಂದ ಮತ್ತೆ ನಾವು ಮೂಲ ದ್ರಾಕ್ಷಿಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಇದು ರಾಸಾಯನಿಕ ಬದಲಾವಣೆಯಾಗಿದೆ. ಮತ್ತೊಂದು ಸಂದರ್ಭ, ಆಹಾರವನ್ನು ಬೇಯಿಸಿದಾಗ ಏನಾಗುತ್ತದೆ? ಆಹಾರವನ್ನು ಬೇಯಿಸಿದಾಗ ಬೇಯಿಸಿದ ಆಹಾರ ಉಂಟಾಗುತ್ತದೆ. ಇದು ಕೂಡ ರಾಸಾಯನಿಕ ಬದಲಾವಣೆ. ಹೊಸ ಉತ್ಪನ್ನ ಬೇಯಿಸಿದ ಆಹಾರದಿಂದ ಮೂಲ ಆಹಾರವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಮತ್ತೊಂದು ಸಂದರ್ಭವನ್ನು ಗಮನಿಸೋಣ. ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ಏನಾಗುತ್ತದೆ? ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾದಾಗ ಜೀರ್ಣ ಆಹಾರ ಉಂಟಾಗುತ್ತದೆ. ಇದು ಕೂಡ ರಾಸಾಯನಿಕ ಬದಲಾವಣೆಯಾಗಿದೆ, ಏಕೆಂದರೆ ಜೀರ್ಣವಾದ ಆಹಾರದಿಂದ ಮೂಲ ಆಹಾರವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಮತ್ತೊಂದು ಸಂದರ್ಭವನ್ನ ಗಮನಿಸೋಣ. ನಾವು ಉಸಿರಾಡಿದಾಗ ಏನಾಗುತ್ತದೆ? ನಾವು ಉಸಿರಾಡಿದಾಗ ಜೀರ್ಣವಾದ ಆಹಾರ ಚಯಾಪಚಯ ಕ್ರಿಯೆಗೆ ಒಳಗಾಗುತ್ತದೆ. ಅಂದರೆ ಜೀರ್ಣವಾದ ಆಹಾರ ಮೈಟೋಕಾಂಡ್ರಿಯಾದಲ್ಲಿ ಆಕ್ಸಿಜನ್ ನೊಂದಿಗೆ ಉತ್ಕರ್ಷಣೆಗೆ ಒಳಗಾಗಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಇದು ಸಹ ರಾಸಾಯನಿಕ ಬದಲಾವಣೆಯಾಗಿದೆ, ಏಕೆಂದರೆ ಇಲ್ಲಿ ಹೊಸ ಉತ್ಪನ್ನಗಳು ಉಂಟಾಗಿವೆ. ಮತ್ತೊಂದು ಸಂದರ್ಭವನ್ನ ಗಮನಿಸೋಣ. ಕಾಗದವನ್ನು ಹರಿಯುವುದು. ಕಾಗದವನ್ನು ಹರಿದಾಗ ಎರಡು ತುಣುಕುಗಳು ಉಂಟಾಗುತ್ತವೆ. ಇಲ್ಲಿ ಯಾವುದೇ ಹೊಸ ವಸ್ತು ಉತ್ಪತ್ತಿಯಾಗಿಲ್ಲ, ಆದ್ದರಿಂದ ಇದನ್ನು ಭೌತ ಬದಲಾವಣೆ ಎನ್ನುತ್ತೇವೆ. ಮತ್ತೊಂದು ಉದಾಹರಣೆ, ಮರವನ್ನು ಕತ್ತರಿಸುವುದು. ಇದು ಭೌತ ಬದಲಾವಣೆಯಾಗಿದೆ, ಏಕೆಂದರೆ ಅದು ಜೀವಂತವಾಗಿದ್ದಾಗಲೂ ಮರ ಎನ್ನುತ್ತೇವೆ, ಕತ್ತರಿಸಿದಾಗಲೂ ಮರ ಎಂದು ಕರೆಯುತ್ತೇವೆ. ಇಲ್ಲಿ ಯಾವುದೇ ಹೊಸ ವಸ್ತು ಉತ್ಪತ್ತಿಯಾಗಿಲ್ಲ. ಕಬ್ಬಿಣದ ಮೊಳೆಯನ್ನು ತಾತ್ಕಾಲಿಕವಾಗಿ ಅಯಸ್ಕಾಂತಗೊಳಿಸುವುದು ಭೌತ ಬದಲಾವಣೆಯಾಗಿದೆ, ಏಕೆಂದರೆ ಕಬ್ಬಿಣದ ಮೊಳೆ ಕಾಂತೀಯ ಗುಣವನ್ನು ಕಳೆದುಕೊಂಡಾಗ ಮತ್ತೆ ಕಬ್ಬಿಣವಾಗುತ್ತದೆ. ಇಲ್ಲಿ ಯಾವುದೇ ಹೊಸ ವಸ್ತು ಉತ್ಪತ್ತಿಯಾಗಿಲ್ಲ. ಮತ್ತೊಂದು ಉದಾಹರಣೆ, ಮೇಣದ ಬತ್ತಿಯನ್ನು ಉರಿಸುವುದು ರಾಸಾಯನಿಕ ಬದಲಾವಣೆಯಾಗಿದೆ, ಏಕೆಂದರೆ ಇಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುತ್ತದೆ. ಮೇಣದ ಬತ್ತಿಯನ್ನು ಉರಿಸಿದಾಗ ಉಂಟಾಗುವ ಹೊಗೆಯಿಂದ ಮತ್ತೆ ಮೇಣದ ಬತ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅದೇ ಮೇಣವನ್ನು ಒಂದು ಪಿಂಗಾಣಿ ಬಟ್ಟಲಿನಲ್ಲಿ ತೆಗೆದುಕೊಂಡು ಕಾಯಿಸಿದಾಗ ಅದು ದ್ರವಿಸುತ್ತದೆ ಅಥವಾ ಕರಗುತ್ತದೆ. ಇದು ಭೌತ ಬದಲಾವಣೆಯಾಗಿದೆ, ಏಕೆಂದರೆ ಇಲ್ಲಿ ಯಾವುದೇ ಹೊಸ ವಸ್ತು ಉತ್ಪತ್ತಿಯಾಗಿಲ್ಲ. ಪಿಂಗಾಣಿ ಬಟ್ಟಲನ್ನು ತಣ್ಣಗಾಗಿಸಿದಾಗ ಮತ್ತೆ ದ್ರವಿಸಿದ ಮೇಣ ಗಟ್ಟಿಯಾಗುತ್ತದೆ. ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ. ಕಾಯಿ ಹಣ್ಣಾಗುವುದು. ಇದು ರಾಸಾಯನಿಕ ಬದಲಾವಣೆಯಾಗಿದೆ, ಏಕೆಂದರೆ ಇಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗಿದೆ. ಹಣ್ಣಿನಿಂದ ಮತ್ತೆ ಕಾಯಿಯನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹೀಗೆ ನಮ್ಮ ದೈನಂದಿನ ಜೀವನದ ಸಂದರ್ಭಗಳಲ್ಲಿ ಕಂಡುಬರುವ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳಾಗಿ ವಿಂಗಡಿಸಬಹುದು. ಈಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ. ನೀವು ವ್ಯತ್ಯಾಸಗಳನ್ನ ಬರೆಯಬೇಕಾದರೆ ಛೇದಕ ಗೆರೆಯನ್ನು ಹಾಕಿಕೊಂಡು, ಪಾರ್ಟಿಷನ್ ಲೈನ್ ಹಾಕಿಕೊಂಡು
ಅದರ ಎಡ ಮತ್ತು ಬಲಭಾಗದಲ್ಲಿ ಸ್ಟಾರ್ ಮಾರ್ಕ್ ಅನ್ನು ಉಪಯೋಗಿಸಿ ವಿರುದ್ಧವಾಗಿ ಬರೆದುಕೊಂಡು ಹೋಗಬೇಕು. ಈಗ ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳೋಣ. ಭೌತ ಬದಲಾವಣೆ ಒಂದು ತಾತ್ಕಾಲಿಕ ಬದಲಾವಣೆಯಾಗಿದೆ. ರಾಸಾಯನಿಕ ಬದಲಾವಣೆ ಶಾಶ್ವತ ಬದಲಾವಣೆಯಾಗಿದೆ. ಭೌತ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ. ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುತ್ತದೆ. ಭೌತ ಬದಲಾವಣೆಯಲ್ಲಿ ಮೂಲ ವಸ್ತುವನ್ನು ಮತ್ತೆ ಪಡೆದುಕೊಳ್ಳಬಹುದು. ರಾಸಾಯನಿಕ ಬದಲಾವಣೆಯಲ್ಲಿ ಮೂಲ ವಸ್ತುವನ್ನು ಮತ್ತೆ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಮೇಣ ದ್ರವಿಸುವುದು ಭೌತ ಬದಲಾವಣೆಗೆ ಉದಾಹರಣೆಯಾಗಿದೆ. ಮೇಣದ ಬತ್ತಿ ಉರಿಯುವುದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ. ಈಗ ಚಟುವಟಿಕೆ 1.1 ಬಗ್ಗೆ ತಿಳಿದುಕೊಳ್ಳೋಣ. ಮೆಗ್ನೀಷಿಯಂ ಪಟ್ಟಿಯನ್ನು ಇಕ್ಕಳದ ಸಹಾಯದಿಂದ ಹಿಡಿದುಕೊಂಡು ಅದನ್ನು ಮಧ್ಯಸಾರ ದೀಪ ಅಥವಾ ಬನ್ಸನ್ ಬರ್ನರ್ನ ಜ್ವಾಲೆಯಲ್ಲಿ ಉರಿಸುವ ಪ್ರಯತ್ನ ಮಾಡೋಣ. ಮೆಗ್ನೀಷಿಯಂ ಪಟ್ಟಿಯನ್ನು ಯಾವಾಗಲೂ ಕೂಡ ಡಬ್ಬದಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಮುಚ್ಚಿರಬೇಕು. ಏಕೆಂದರೆ ಮೆಗ್ನೀಷಿಯಂ ಲೋಹ ಗಾಳಿಯಲ್ಲಿರುವ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಪದರ ಉಂಟಾಗುತ್ತದೆ, ಅಂದರೆ ತುಕ್ಕು ಹಿಡಿಯುತ್ತದೆ. ಮೆಗ್ನೀಷಿಯಂ ಆಕ್ಸೈಡ್ ಪದರ ಉಂಟಾಗಿರುವ ಮೆಗ್ನೀಷಿಯಂ ಪಟ್ಟಿಯನ್ನು ಬೆಂಕಿಯ ಜ್ವಾಲೆಯ ಬಳಿ ಹಿಡಿದಾಗ ಅದು ತಕ್ಷಣ ಹತ್ತಿಕೊಳ್ಳುವುದಿಲ್ಲ. ಆದ್ದರಿಂದ ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವ ಮೊದಲು ಗಟ್ಟಿಯಾದ ವಸ್ತುವಿಗೆ ಉಜ್ಜಿ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಏಕೆಂದರೆ ಆ ಮೆಗ್ನೀಷಿಯಂ ಗಾಳಿಯಲ್ಲಿರುವ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಪದರ ಉಂಟಾಗಿರುತ್ತದೆ. ಆ ಮೆಗ್ನೀಷಿಯಂ ಆಕ್ಸೈಡ್ ಪದರವನ್ನು ಹೋಗಲಾಡಿಸಲು ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವ ಮೊದಲು ಗಟ್ಟಿಯಾದ ವಸ್ತುವಿಗೆ ಉಜ್ಜಿ ಸ್ವಚ್ಛಗೊಳಿಸಬೇಕು. ಸಾಮಾನ್ಯವಾಗಿ ಲೋಹಗಳನ್ನು ಉರಿಸಿದಾಗ ಅಥವಾ ಕಾಯಿಸಿದಾಗ ಒತ್ತಿಕೊಂಡು ಉರಿಯುವುದಿಲ್ಲ, ಬದಲಾಗಿ ಕರಗುತ್ತವೆ ಅಥವಾ ದ್ರವಿಸುತ್ತವೆ. ಆದರೆ ಬೆಂಕಿ ಇಟ್ಟಾಗ ಹತ್ತಿಕೊಂಡು ಉರಿಯುವ ಏಕೈಕ ಲೋಹ ಮೆಗ್ನೀಷಿಯಂ ಲೋಹವಾಗಿದೆ. ಆದ್ದರಿಂದ ಮೆಗ್ನೀಷಿಯಂ ಲೋಹವನ್ನು ಸುಸುರ್ಬತ್ತಿ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಪ್ರಕಾಶಮಾನವಾದ ಬಿಳಿ ಬೆಳಕಿನೊಂದಿಗೆ ಉರಿದು ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಇದನ್ನು ವಾಚ್ ಗ್ಲಾಸ್ನಲ್ಲಿ ಸಂಗ್ರಹಿಸಲಾಗುವುದು. ಇದು ಬಿಸಿ ನೀರಿನಲ್ಲಿ ಕರಗುತ್ತದೆ. ಮೆಗ್ನೀಷಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ದ್ರಾವಣ ಉಂಟಾಗುತ್ತದೆ. ಈ ದ್ರಾವಣ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಗುಣ ಹೊಂದಿದೆಯೋ ಎಂದು ಪರೀಕ್ಷಿಸಲು ಅದರಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಹದ್ದಿದಾಗ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಇದರಿಂದ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ದ್ರಾವಣ ಪ್ರತ್ಯಾಮ್ಲೀಯ ದ್ರಾವಣವಾಗಿದೆ ಎಂದು ತೀರ್ಮಾನಿಸಬಹುದು. ಲೋಹೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಲೋಹದ ಹೈಡ್ರಾಕ್ಸೈಡ್ಗಳು ಉಂಟಾಗುತ್ತವೆ. ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು, ಪ್ರತ್ಯಾಮ್ಲೀಯ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಪ್ರತ್ಯಾಮ್ಲಗಳು ಉಂಟಾಗುತ್ತವೆ. ಪ್ರತ್ಯಾಮ್ಲಗಳು ಒದ್ದೆಯಾದ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಈಗ ಚಟುವಟಿಕೆ 1.2 ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಪ್ರನಾಳದಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣವನ್ನು ತೆಗೆದುಕೊಳ್ಳಿ. ಇದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಸೇರಿಸಿ ನೀವು ಏನನ್ನು ವೀಕ್ಷಿಸುವಿರಿ ಎಂಬುದಾಗಿದೆ. ಬೆಳ್ಳಿಯ ನೈಟ್ರೇಟ್ ದ್ರಾವಣ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣದೊಂದಿಗೆ ವರ್ತಿಸಿದಾಗ ಬೆಳ್ಳಿಯ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ದ್ರಾವಣಗಳು ಉಂಟಾಗುತ್ತವೆ. ಇದರ ಬಗ್ಗೆ ಹೆಚ್ಚಿನದಾಗಿ ಮುಂದೆ ತಿಳಿದುಕೊಳ್ಳೋಣ. ಈಗ ಚಟುವಟಿಕೆ 1.3 ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಕೋನಿಕಲ್ ಫ್ಲಾಸ್ಕ್ ಅಥವಾ ಪ್ರನಾಳದಲ್ಲಿ ಕೆಲವು ಸತುವಿನ ಚೂರುಗಳನ್ನು ತೆಗೆದುಕೊಳ್ಳಿ. ಇದಕ್ಕೆ ಸ್ವಲ್ಪ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಿ ಸತುವಿನ ಚೂರುಗಳ ಸುತ್ತ ಏನಾದರೂ ಬದಲಾವಣೆ ಉಂಟಾಗುತ್ತಿರುವುದನ್ನು ಗಮನಿಸಿದಿರಾ ಎಂಬುದಾಗಿದೆ. ಸತುವಿನ ಚೂರುಗಳ ಭೌತ ಸ್ಥಿತಿಯಲ್ಲಿ ಬದಲಾವಣೆಯಾಗಿದೆ. ಸತು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸತುವಿನ ಕ್ಲೋರೈಡ್ ಅಥವಾ ಸತುವಿನ ಸಲ್ಫೇಟ್ ದ್ರಾವಣ ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗಿದೆ. ಇಲ್ಲಿ ದ್ರಾವಣದ ಬಣ್ಣದಲ್ಲೂ ಕೂಡ ಬದಲಾವಣೆಯಾಗಿದೆ. ಅನಿಲದ ಗುಳ್ಳೆಗಳು ಬಿಡುಗಡೆಯಾಗಿವೆ. ಕೋನಿಕಲ್ ಫ್ಲಾಸ್ಕ್ ಅಥವಾ ಪ್ರನಾಳವನ್ನ ಸ್ಪರ್ಶಿಸಿ ಅದರ ತಾಪದಲ್ಲಿ ಏನಾದರೂ ಬದಲಾವಣೆ ಇದೆಯೇ ಎಂಬುದಾಗಿದೆ. ಈ ಕೋನಿಕಲ್ ಫ್ಲಾಸ್ಕ್ ಅಥವಾ ಪ್ರನಾಳವನ್ನ ಹೊರಭಾಗದಿಂದ ಸ್ಪರ್ಶಿಸಿದಾಗ ಅದು ಬಿಸಿಯಾಗಿರುವುದು ನಮ್ಮ ಅನುಭವಕ್ಕೆ ಬರುತ್ತದೆ. ಈ ಮೇಲಿನ 3 ಚಟುವಟಿಕೆಗಳಿಂದ ನಮಗೆ ತಿಳಿದು ಬರುವುದೇನೆಂದರೆ ಈ ಎಲ್ಲಾ ಚಟುವಟಿಕೆಗಳಲ್ಲೂ ಕೂಡ ರಾಸಾಯನಿಕ ಬದಲಾವಣೆ ಉಂಟಾಗಿದೆ ಎಂಬುದನ್ನು ಅರ್ಥೈಸಿಕೊಳ್ಳಬಹುದು. ರಾಸಾಯನಿಕ ಬದಲಾವಣೆ ಉಂಟಾಗಿರುವುದನ್ನು ರಾಸಾಯನಿಕ ಕ್ರಿಯೆ ಎನ್ನುತ್ತೇವೆ. ರಾಸಾಯನಿಕ ಕ್ರಿಯೆ ನಡೆದಿರುವುದನ್ನ ನಿರ್ಧರಿಸುವ ಅಂಶಗಳು ಯಾವುವೆಂದರೆ ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಈಗ ರಾಸಾಯನಿಕ ಸಮೀಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ರಾಸಾಯನಿಕ ಬದಲಾವಣೆ ಉಂಟಾಗುವುದನ್ನ ರಾಸಾಯನಿಕ ಕ್ರಿಯೆ ಎನ್ನುತ್ತೇವೆ. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ವಸ್ತುಗಳಿಗೆ ಪ್ರತಿವರ್ತಕಗಳು ಎನ್ನುತ್ತೇವೆ. ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವ ಹೊಸ ವಸ್ತುಗಳಿಗೆ ಉತ್ಪನ್ನಗಳು ಎನ್ನುತ್ತೇವೆ. ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನ ಸಂಕೇತಗಳು ಮತ್ತು ಸೂತ್ರಗಳನ್ನ ಉಪಯೋಗಿಸಿಕೊಂಡು
ಸಂಕ್ಷಿಪ್ತ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ರಾಸಾಯನಿಕ ಸಮೀಕರಣ ಎನ್ನುತ್ತೇವೆ. ನೀವು ಹಿಂದಿನ ವರ್ಷಗಳಲ್ಲಿ ಪದ ಸಮೀಕರಣಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮೆಗ್ನೀಷಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಇಲ್ಲಿ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ಗಳು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ವಸ್ತುಗಳಾಗಿವೆ. ಆದ್ದರಿಂದ ಇವುಗಳನ್ನು ಪ್ರತಿವರ್ತಕಗಳು ಎನ್ನುತ್ತೇವೆ. ಮೆಗ್ನೀಷಿಯಂ ಆಕ್ಸೈಡ್ ರಾಸಾಯನಿಕ ಕ್ರಿಯೆಯ ನಂತರ ಉಂಟಾಗಿರುವ ಹೊಸ ವಸ್ತುವಾಗಿದೆ. ಆದ್ದರಿಂದ ಇದನ್ನು ಉತ್ಪನ್ನ ಎನ್ನುತ್ತೇವೆ. ಪ್ರತಿವರ್ತಕಗಳು ಉತ್ಪನ್ನಗಳಾಗಿ ಪರಿವರ್ತನೆಯಾಗಿರುವುದನ್ನು ಪದ ಸಮೀಕರಣವು ಅವುಗಳ ನಡುವೆ ಇರುವ ಬಾಣದ ಗುರುತಿನ ಮೂಲಕ ತೋರಿಸುತ್ತದೆ. ಪ್ರತಿವರ್ತಕಗಳನ್ನು ಅವುಗಳ ನಡುವೆ ಸಂಕಲನ ಚಿಹ್ನೆ ಪ್ಲಸ್ ಅನ್ನ ಬಳಸಿ ಎಡಬದಿಯಲ್ಲಿ ಬರೆಯಲಾಗುತ್ತದೆ. ಅದೇ ರೀತಿ ಉತ್ಪನ್ನಗಳನ್ನು ಅವುಗಳ ನಡುವೆ ಸಂಕಲನ ಚಿಹ್ನೆ ಪ್ಲಸ್ ಬಳಸಿ ಬಲಬದಿಯಲ್ಲಿ ಬರೆಯಲಾಗುತ್ತದೆ. ಎಡಬದಿಯನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ಎನ್ನುತ್ತೇವೆ. ಇದನ್ನು LHS ಅಕ್ಷರದಿಂದ ಸೂಚಿಸುತ್ತೇವೆ. ಬಲಬದಿಯನ್ನು ರೈಟ್ ಹ್ಯಾಂಡ್ ಸೈಡ್ ಎನ್ನುತ್ತೇವೆ. ಇದನ್ನು RHS ಅಕ್ಷರದಿಂದ ಸೂಚಿಸುತ್ತೇವೆ. ಬಾಣದ ಚಿಹ್ನೆಯು ಉತ್ಪನ್ನಗಳತ್ತ ಮುಖ ಮಾಡಿರುತ್ತದೆ ಮತ್ತು ಇದು ರಾಸಾಯನಿಕ ಕ್ರಿಯೆಯ ದಿಕ್ಕನ್ನು ತೋರಿಸುತ್ತದೆ. ಈಗ ರಾಸಾಯನಿಕ ಸಮೀಕರಣಗಳನ್ನು ಬರೆಯುವುದರ ಬಗ್ಗೆ ತಿಳಿದುಕೊಳ್ಳೋಣ. ಮೆಗ್ನೀಷಿಯಂ ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ರಾಸಾಯನಿಕ ಸಮೀಕರಣಗಳನ್ನು ಬರೆಯಬೇಕಾದರೆ ಪದಗಳನ್ನು ಬಳಸುವ ಬದಲು ಸಂಕೇತಗಳು ಮತ್ತು ಸೂತ್ರಗಳನ್ನು ಬಳಸಬೇಕು. ಮೆಗ್ನೀಷಿಯಂ ಸಂಕೇತ Mg, ಆಕ್ಸಿಜನ್ ಅಣುಸೂತ್ರ O2, ಮೆಗ್ನೀಷಿಯಂ ಆಕ್ಸೈಡ್ ನ ಅಣುಸೂತ್ರ MgO. ಇದನ್ನು ಹೇಳಬೇಕಾದರೆ ಹೀಗೆ ಹೇಳಬೇಕು. ಮೆಗ್ನೀಷಿಯಂ ಆಕ್ಸಿಜನ್ ನೊಂದಿಗೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. Mg+O2 give rise to MgO. ಈಗ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ರಾಸಾಯನಿಕ ಸಮೀಕರಣಗಳಲ್ಲಿ 3 ವಿಧಗಳು: ಕಚ್ಚಾ ರಾಸಾಯನಿಕ ಸಮೀಕರಣ, ಸ್ವಯಂ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಮತ್ತು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ರಾಸಾಯನಿಕ ಸಮೀಕರಣಗಳನ್ನು ಬರೆದು ಸರಿದೂಗಿಸಲೇಬೇಕು. ಏಕೆಂದರೆ ರಾಶಿ ಸಂರಕ್ಷಣಾ ನಿಯಮವನ್ನು ಅನ್ವಯಿಸಲು. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದ್ದರಿಂದ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು. ಅಂದರೆ ಪ್ರತಿವರ್ತಕದಲ್ಲಿರುವ ಪರಮಾಣುಗಳ ಒಟ್ಟು ರಾಶಿ ಉತ್ಪನ್ನಗಳಲ್ಲಿರುವ ಪರಮಾಣುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು. ಇಲ್ಲಿ ಮೆಗ್ನೀಷಿಯಂ 1 ಪರಮಾಣು ಇದೆ. ಇಲ್ಲಿ 1 ಆಕ್ಸಿಜನ್ ಅಣು 2 ಆಕ್ಸಿಜನ್ ಪರಮಾಣುಗಳನ್ನು ಹೊಂದಿದೆ. ಇದು 1 ಮೆಗ್ನೀಷಿಯಂ ಆಕ್ಸೈಡ್ ಅಣು, 1 ಮೆಗ್ನೀಷಿಯಂ ಪರಮಾಣು ಮತ್ತು 1 ಆಕ್ಸಿಜನ್ ಅಣುವಿನಿಂದಾಗಿದೆ. ಇದು ಕಚ್ಚಾ ರಾಸಾಯನಿಕ ಸಮೀಕರಣಕ್ಕೆ ಉದಾಹರಣೆಯಾಗಿದೆ. ಚಟುವಟಿಕೆ 1.3 ಬಗ್ಗೆ ತಿಳಿದುಕೊಳ್ಳೋಣ. ಸತು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಸತುವಿನ ಸಲ್ಫೇಟ್ ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. Zn+H2SO4 give rise to ZnSO4+H2. ಪ್ರತಿವರ್ತಕದಲ್ಲಿ 1 ಸತುವಿನ ಪರಮಾಣುವಿದೆ. ಪ್ರತಿವರ್ತಕದಲ್ಲಿ 1 ಸಲ್ಫ್ಯೂರಿಕ್ ಆಮ್ಲದ ಅಣುವಿನಲ್ಲಿ 2 ಹೈಡ್ರೋಜನ್ ಪರಮಾಣುಗಳು, 1 ಸಲ್ಫರ್ ಪರಮಾಣು, 4 ಆಕ್ಸಿಜನ್ ಪರಮಾಣುಗಳಿವೆ. ಉತ್ಪನ್ನದಲ್ಲಿ 1 ಸತುವಿನ ಸಲ್ಫೇಟ್ ಅಣುವಿನಲ್ಲಿ 1 ಸತುವಿನ ಪರಮಾಣು, 1 ಗಂಧಕದ ಪರಮಾಣು, 4 ಆಕ್ಸಿಜನ್ ಪರಮಾಣುಗಳಿವೆ. ಉತ್ಪನ್ನದಲ್ಲಿ 1 ಹೈಡ್ರೋಜನ್ ಅಣುವಿನಲ್ಲಿ 2 ಹೈಡ್ರೋಜನ್ ಪರಮಾಣುಗಳಿವೆ. ಈ ಸಮೀಕರಣದ ಎಡಭಾಗದಲ್ಲಿ 1 ಸತುವಿನ ಪರಮಾಣು ಇದೆ. ಬಲಭಾಗದಲ್ಲೂ ಕೂಡ 1 ಸತುವಿನ ಪರಮಾಣುವಿದೆ. ಸತುವಿನ ಪರಮಾಣುಗಳು ತಾತ್ಕಾಲಿಕವಾಗಿ ಸರಿದೂಗಿಸಿವೆ. ಈ ಸಮೀಕರಣದ ಎಡಬದಿಯಲ್ಲಿ ಒಟ್ಟು 2 ಹೈಡ್ರೋಜನ್ ಪರಮಾಣುಗಳಿವೆ. ಬಲಬದಿಯಲ್ಲೂ 2 ಹೈಡ್ರೋಜನ್ ಪರಮಾಣುಗಳಿವೆ. ಈ ಹೈಡ್ರೋಜನ್ ಪರಮಾಣುಗಳು ಕೂಡ ಸರಿದೂಗಿಸಿವೆ. ಈ ಸಮೀಕರಣದ ಎಡ ಮತ್ತು ಬಲಬದಿಯಲ್ಲಿ 1 ಹೈಡ್ರೋಜನ್ ಪರಮಾಣುಗಳಿವೆ. ಈ ಸಮೀಕರಣದ ಎರಡೂ ಬದಿಗಳಲ್ಲಿ 1 ಸತುವಿನ ಪರಮಾಣುಗಳು, 2 ಹೈಡ್ರೋಜನ್ ಪರಮಾಣುಗಳು, 1 ಗಂಧಕದ ಪರಮಾಣು, 4 ಆಕ್ಸಿಜನ್ ಪರಮಾಣುಗಳಿವೆ. ಈ ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳಲ್ಲಿರುವ ಒಟ್ಟು ಪರಮಾಣುಗಳ ಸಂಖ್ಯೆ ಉತ್ಪನ್ನಗಳಲ್ಲಿರುವ ಒಟ್ಟು ಪರಮಾಣುಗಳ ಸಂಖ್ಯೆಗೆ ಸಮನಾಗಿದೆ. ಈ ಸಮೀಕರಣವು ಸ್ವಯಂ ಸರಿದೂಗಿಸಲ್ಪಟ್ಟಿರುವುದರಿಂದ ಇದನ್ನು ಸ್ವಯಂ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎನ್ನುತ್ತೇವೆ. ಸೆಲ್ಫ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಎನ್ನುತ್ತೇವೆ. ಕಬ್ಬಿಣ ಹಬೆಯೊಂದಿಗೆ ವರ್ತಿಸಿದಾಗ ಕಬ್ಬಿಣದ ಆಕ್ಸೈಡ್ ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಈ ರಾಸಾಯನಿಕ ಸಮೀಕರಣದಲ್ಲಿ ಬಲಬದಿಯಲ್ಲಿ 3 ಕಬ್ಬಿಣದ ಪರಮಾಣುಗಳಿರೋದ್ರಿಂದ ಎಡಬದಿಯಲ್ಲೂ ಕೂಡ 3 ಕಬ್ಬಿಣದ ಪರಮಾಣುಗಳಿರಬೇಕು. ಬಲಬದಿಯಲ್ಲಿ 8 ಹೈಡ್ರೋಜನ್ ಪರಮಾಣುಗಳಿರೋದ್ರಿಂದ ಕೆಂಪಗೆ ಕಾಯ್ದಿರುವ ಕಬ್ಬಿಣದ ಮೇಲೆ ಹಬೆಯನ್ನು ಹಾಯಿಸಿದಾಗ ಕಬ್ಬಿಣದ ಆಕ್ಸೈಡ್ ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಎಡಬದಿಯಲ್ಲಿ ಒಟ್ಟು 1 ಕಬ್ಬಿಣದ ಪರಮಾಣು ಇದೆ. ಬಲಬದಿಯಲ್ಲಿ ಒಟ್ಟು 3 ಕಬ್ಬಿಣದ ಪರಮಾಣುಗಳಿವೆ. ಈ ಕಬ್ಬಿಣದ ಪರಮಾಣುಗಳು ಸರಿದೂಗಿಸಲ್ಪಟ್ಟಿಲ್ಲ. ಎಡಬದಿಯಲ್ಲಿ ಸಮೀಕರಣದ ಬಲಬದಿಯಲ್ಲಿ ಒಟ್ಟು 2 ಹೈಡ್ರೋಜನ್ ಪರಮಾಣುಗಳಿವೆ. ಈ ಹೈಡ್ರೋಜನ್ ಪರಮಾಣುಗಳು ತಾತ್ಕಾಲಿಕವಾಗಿ ಸರಿದೂಗಿಸಲ್ಪಟ್ಟಿವೆ. ಎಡಬದಿಯಲ್ಲಿ 1 ಆಕ್ಸಿಜನ್ ಪರಮಾಣುವಿದೆ.
ಬಲಬದಿಯಲ್ಲಿ 4 ಆಕ್ಸಿಜನ್ ಪರಮಾಣುಗಳಿವೆ. ಆಕ್ಸಿಜನ್ ಪರಮಾಣುಗಳು ಸರಿದೂಗಿಸಲ್ಪಟ್ಟಿಲ್ಲ. ಈಗ ಸರಿದೂಗಿಸಲ್ಪಟ್ಟಿರುವ ರಾಸಾಯನಿಕ ಸಮೀಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಬಲಬದಿಯಲ್ಲಿ 3 ಕಬ್ಬಿಣದ ಪರಮಾಣುಗಳು ಇರುವುದರಿಂದ ಸರಿದೂಗಿಸಲು ಎಡಬದಿಯಲ್ಲಿರುವ ಕಬ್ಬಿಣದ ಪರಮಾಣುವನ್ನು 3ರಿಂದ ಗುಣಿಸಿಕೊಳ್ಳಬೇಕು. ಆಗ ಎರಡೂ ಬದಿಗಳಲ್ಲಿ ಕಬ್ಬಿಣದ ಪರಮಾಣುಗಳು ಸರಿದೂಗಿಸಲ್ಪಡುತ್ತವೆ. ಬಲಬದಿಯಲ್ಲಿ 4 ಆಕ್ಸಿಜನ್ ಪರಮಾಣುಗಳಿವೆ. ಅದನ್ನು ಸರಿದೂಗಿಸಲು ಎಡಬದಿಯಲ್ಲಿರುವ ನೀರಿನ ಅಣುವನ್ನು 4ರಿಂದ ಗುಣಿಸಿಕೊಳ್ಳಬೇಕು. ಆಗ ಎಡ ಮತ್ತು ಬಲಬದಿಗಳಲ್ಲಿ ಆಕ್ಸಿಜನ್ ಪರಮಾಣುಗಳು ಸರಿದೂಗಿಸಲ್ಪಡುತ್ತವೆ. ಈ ಸಂಖ್ಯೆ 4 ಎಂಬುದು ಹೈಡ್ರೋಜನ್ ಪರಮಾಣುಗಳಿಗೆ ಮತ್ತು ಆಕ್ಸಿಜನ್ ಪರಮಾಣುಗಳಿಗೆ ಅನ್ವಯಿಸುತ್ತದೆ. ಎಡಬದಿಯಲ್ಲಿ 4 H2O ಎಂದು ಬರೆದುಕೊಂಡಾಗ ಒಟ್ಟು 8 ಹೈಡ್ರೋಜನ್ ಪರಮಾಣುಗಳಿರುತ್ತವೆ. ಬಲಬದಿಯಲ್ಲಿರುವ ಹೈಡ್ರೋಜನ್ ಪರಮಾಣುಗಳನ್ನು 4ರಿಂದ ಗುಣಿಸಿಕೊಂಡಾಗ 8 ಹೈಡ್ರೋಜನ್ ಪರಮಾಣುಗಳಾಗುತ್ತವೆ. ಈ ರೀತಿಯಾಗಿ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಬಹುದು. ಇದನ್ನು ಬರೆದು ಅಭ್ಯಾಸ ಮಾಡಬೇಕು. ಅದೇ ಸಮೀಕರಣವನ್ನು ಗಮನಿಸೋಣ. Fe ಪಕ್ಕದಲ್ಲಿ S ಎಂಬ ಅಕ್ಷರವಿದೆ. ಅದು ಕಬ್ಬಿಣದ ಭೌತ ಸ್ಥಿತಿಯನ್ನು ಸೂಚಿಸುತ್ತದೆ. ಕಬ್ಬಿಣ ಘನ ಸ್ಥಿತಿಯಲ್ಲಿರುವ ಮೂಲ ವಸ್ತು, ಸಾಲಿಡ್. H2O ಮುಂಭಾಗದಲ್ಲಿ ಸ್ಮಾಲ್ g ಅಕ್ಷರವಿದೆ. ಇದು ನೀರಿನ ಭೌತ ಸ್ಥಿತಿಯನ್ನು ಸೂಚಿಸುತ್ತದೆ. ಹಬೆಯು ಅನಿಲ ರೂಪದಲ್ಲಿರೋದ್ರಿಂದ ಗ್ಯಾಸ್ ಎನ್ನುತ್ತೇವೆ. G ಅಕ್ಷರದಿಂದ ಸೂಚಿಸುತ್ತೇವೆ. G ಎಂದರೆ ಗ್ಯಾಸ್. ಪ್ರತಿವರ್ತಕ ಅಥವಾ ಉತ್ಪನ್ನ ಘನ, ದ್ರವ, ಅನಿಲ ಸ್ಥಿತಿಯಲ್ಲಿದ್ದರೆ ಅವುಗಳನ್ನು S, L ಮತ್ತು G ಅಕ್ಷರಗಳಿಂದ ಸೂಚಿಸಲಾಗುತ್ತದೆ. S ಎಂದರೆ ಘನ, ಸಾಲಿಡ್. L ಎಂದರೆ ದ್ರವ, ಲಿಕ್ವಿಡ್. G ಎಂದರೆ ಗ್ಯಾಸ್, ಅನಿಲ. ಕೆಲವು ಸಂದರ್ಭಗಳಲ್ಲಿ ರಾಸಾಯನಿಕ ಕ್ರಿಯೆಯ ಪರಿಸ್ಥಿತಿಗಳಾದ ಉಷ್ಣತೆ, ಒತ್ತಡ, ಕ್ರಿಯಾವರ್ಧಕಗಳನ್ನು ಬಾಣದ ಗುರುತಿನ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಸೂಚಿಸಲಾಗುತ್ತದೆ. ಉದಾಹರಣೆಗೆ, ಕಾರ್ಬನ್ ಮಾನಾಕ್ಸೈಡ್ ಹೈಡ್ರೋಜನ್ನೊಂದಿಗೆ 340 ವಾಯುವಿನ ಒತ್ತಡದಲ್ಲಿ ವರ್ತಿಸಿದಾಗ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಲ್ಲಿ ವರ್ತಿಸಿದಾಗ ಮೆಥನಾಲ್ ಉಂಟಾಗುತ್ತದೆ. CO ಪ್ಲಸ್ 2H2 ಗಿವ್ ರೈಸ್ ಟು CH3OH. ಈಗ ಈ ಕೆಳಗಿನ ರಾಸಾಯನಿಕ ಸಮೀಕರಣದ ಬಗ್ಗೆ ತಿಳಿದುಕೊಳ್ಳೋಣ. ಹಸಿರು ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಎಂಬ ನಿರವಯವ ವಸ್ತುಗಳನ್ನು ಬಳಸಿಕೊಂಡು ಪತ್ರಹರಿತಿನ ಸಹಾಯದಿಂದ ಸೂರ್ಯನ ಬೆಳಕನ್ನು ಹೀರಿಕೊಂಡು ಗ್ಲೂಕೋಸ್ ಅನ್ನು ತಯಾರಿಸುವುದರ ಜೊತೆಗೆ ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುತ್ತವೆ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ. ಇದು ದ್ಯುತಿ ರಾಸಾಯನಿಕ ಕ್ರಿಯೆಯನ್ನು ಸೂಚಿಸುವ ರಾಸಾಯನಿಕ ಸಮೀಕರಣವಾಗಿದೆ. ಈ ಸಮೀಕರಣವನ್ನು ಸಮದೂಗಿಸಲು ಪ್ರತಿವರ್ತಕದಲ್ಲಿ 6 CO2 ಮತ್ತು 12 H2O ಕಂಠಪಾಠ ಮಾಡಿಕೊಂಡರೆ ಉತ್ತಮ. ಈ ಸಮೀಕರಣದಲ್ಲಿ 6 CO2 ಮತ್ತು 12 H2O ಈ ಎರಡು ಸಂಖ್ಯೆಗಳನ್ನು ಮಾತ್ರ ಕಂಠಪಾಠ ಮಾಡಿಕೊಂಡರೆ ಈ ರಾಸಾಯನಿಕ ಸಮೀಕರಣವನ್ನು ಸುಲಭವಾಗಿ ಸರಿದೂಗಿಸಬಹುದು. ಏಕೆಂದರೆ ಈ ರಾಸಾಯನಿಕ ಸಮೀಕರಣ 12ನೇ ಹಂತದಲ್ಲಿ ಸರಿದೂಗಿಸಲ್ಪಡುತ್ತದೆ. ಈಗ ಕಲಿತ ಪರಿಕಲ್ಪನೆಗಳ ಮೇಲಿನ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡೋಣ. ಪ್ರಶ್ನೆ ಸಂಖ್ಯೆ 1. ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ? ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ತೆರೆದಿಟ್ಟಾಗ ಅದು ಗಾಳಿಯೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಪದರ ಉಂಟಾಗುತ್ತದೆ. ಆ ಮೆಗ್ನೀಷಿಯಂ ಆಕ್ಸೈಡ್ ಪದರವನ್ನು ಹೋಗಲಾಡಿಸಲು ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ನೀವು ಕಲಿಕಾ ಪೂರಕವಾಗಿ ಸ್ಟಡಿ ಮೆಟೀರಿಯಲ್ಗಳನ್ನು ಬಳಸಬಹುದು. ಉಪಪ್ರಶ್ನೆ ಸಂಖ್ಯೆ 1. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ ರೈಸ್ ಟು ಹೈಡ್ರೋಜನ್ ಕ್ಲೋರೈಡ್. ಹೈಡ್ರೋಜನ್ ಕ್ಲೋರಿನ್ ನೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುತ್ತದೆ. H2 ಪ್ಲಸ್ Cl2 ಗಿವ್ ರೈಸ್ ಟು HCl ಎಂಬುದಾಗಿ ಮೊದಲು ಬರೆದುಕೊಳ್ಳಬೇಕು. ಏಕೆಂದರೆ ಹೈಡ್ರೋಜನ್ ಯಾವಾಗಲೂ ಕೂಡ ಅಣುರೂಪದಲ್ಲಿರುತ್ತದೆ. ಏಕೆಂದರೆ ಹೈಡ್ರೋಜನ್ ಮತ್ತು ಕ್ಲೋರಿನ್ ಪರಮಾಣು ರೂಪದಲ್ಲಿದ್ದಾಗ ಹೆಚ್ಚು ಅಸ್ಥಿರವಾಗಿರುತ್ತವೆ. ಆದ್ದರಿಂದ ಅವುಗಳು ಯಾವಾಗಲೂ ಅಣುರೂಪದಲ್ಲಿರುತ್ತವೆ. ಈ ರಾಸಾಯನಿಕ ಸಮೀಕರಣ ಸರಿದೂಗಿಸಿದಾಗ H2 ಪ್ಲಸ್ Cl2 ಗಿವ್ ರೈಸ್ ಟು 2HCl ಎಂದಾಗುತ್ತದೆ. ಉಪಪ್ರಶ್ನೆ ಸಂಖ್ಯೆ 2. ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಗಿವ್ ರೈಸ್ ಟು ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ ನೊಂದಿಗೆ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಅಲ್ಯೂಮಿನಿಯಂ ಕ್ಲೋರೈಡ್ ಉಂಟಾಗುತ್ತವೆ. ಬೇರಿಯಂ ಕ್ಲೋರೈಡ್ ನ ಅಣುಸೂತ್ರ BaCl2, ಅಲ್ಯೂಮಿನಿಯಂ ಸಲ್ಫೇಟ್ ನ ಅಣುಸೂತ್ರ Al2SO4 ಥ್ರೈಸ್. ಬೇರಿಯಂ ಸಲ್ಫೇಟ್ ನ ಅಣುಸೂತ್ರ BaSO4, ಅಲ್ಯೂಮಿನಿಯಂ ಕ್ಲೋರೈಡ್ ನ ಅಣುಸೂತ್ರ AlCl3. ಸಮೀಕರಣವನ್ನು ಬರೆದಾಗ ಹೀಗಾಗುತ್ತದೆ. BaCl2 ಪ್ಲಸ್ Al2SO4 ಥ್ರೈಸ್ ಗಿವ್ ರೈಸ್ ಟು BaSO4 ಪ್ಲಸ್ AlCl3. ಈ ಸಮೀಕರಣವನ್ನು ಬರೆದು ಸರಿದೂಗಿಸಿ ಅಭ್ಯಾಸ ಮಾಡಿ. ಉಪಪ್ರಶ್ನೆ ಸಂಖ್ಯೆ 3. ಸೋಡಿಯಂ ಪ್ಲಸ್ ನೀರು ಗಿವ್ ರೈಸ್ ಟು ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್.
ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಉಂಟಾಗುವುದರ ಜೊತೆಗೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. Na+H2O ಗಿವ್ ರೈಸ್ ಟು NaOH+H2. ಈ ಸಮೀಕರಣವನ್ನು ಬರೆದು ಸರಿದೂಗಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 3. ಈ ಕೆಳಗಿನ ಕ್ರಿಯೆಗಳಿಗೆ ಸಂಕೇತಗಳೊಂದಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಉಪಪ್ರಶ್ನೆ ಸಂಖ್ಯೆ 1. ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲ ವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟು ಮಾಡುತ್ತವೆ. ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ಉತ್ಪನ್ನವನ್ನು ಒತ್ತಡ ಅಥವಾ ಪ್ರಕ್ಷೇಪ ಎನ್ನುತ್ತೇವೆ. BaCl2 plus Na2SO4 ಗಿವ್ ರೈಸ್ ಟು NaCl plus BaSO4. ಈ ಸಮೀಕರಣವನ್ನು ಬರೆದು ಸರಿದೂಗಿಸಿ ಅಭ್ಯಾಸ ಮಾಡಿ. ಉಪಪ್ರಶ್ನೆ ಸಂಖ್ಯೆ 2. ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣದೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. NaOH+HCl ಗಿವ್ ರೈಸ್ ಟು NaCl+H2O. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.